ಇನ್ನು ಆರಂಭದಿಂದಲೂ ಕುತೂಹಲ ಮೂಡಿಸ್ತಾ ಇದ್ದ ಕ್ಷೇತ್ರ ಅಂದ್ರೆ ಮಂಡ್ಯದಲ್ಲಿ ನನಗೆ ಟಿಕೆಟ್ ಸಿಗುತ್ತೆ ಮೈತ್ರಿ ಕಡೆಯಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಅಂತ ಸುಮಲತಾ ಅವರು ಕಾನ್ಫಿಡೆನ್ಸ್ ನಲ್ಲಿದ್ರು. ಆದ್ರೆ ಈಗೆಲ್ಲೋದು ಉಲ್ಟಾ ಹೊಡೆಯೋ ರೀತಿ ಕಾಣಿಸ್ತಾ ಇದೆ. ಮಂಡ್ಯ ಸೇರಿದಂತೆ ಹಾಸನ ಕೂಡ ಜೆಡಿಎಸ್ ಪಾಲಿಗೆ ಅಥವಾ ಜೆಡಿಎಸ್ ತೆಕ್ಕೆಗೆ ಹೋಗೋ ಸಂಭವದ ಹಿನ್ನೆಲೆ ಕೊನೆ ಕ್ಷಣದ ಕಸರತ್ತಿಗೆ ಮಂಡ್ಯ ಟಿಕೆಟ್ ಅನ್ನ ಒಲಿಸ್ಕೊಳ್ಳೋಕೆ ಸುಮಲತಾ ಮುಂದಾಗ್ತಿದ್ದಾರೆ. ಮಂಡ್ಯ ಟಿಕೆಟ್ಗಾಗಿ ಸುಮಲತಾ ಹೋರಾಟ. ಎಚ್ಡಿಕೆ ಬೆನ್ನಲ್ಲೇ ಬಿಜೆಪಿ ಹೈಕಮಾಂಡ್ ಭೇಟಿ. ರಾಜ್ಯದ 28 ಕ್ಷೇತ್ರಗಳ ಪೈಕಿ ಮಂಡ್ಯ ಸೇರಿದಂತೆ 3 ಕ್ಷೇತ್ರಗಳು ಜೆಡಿಎಸ್ ಪಾಲಿಗೆ ಸಿಕ್ಕಿವೆ. ಉಳಿದ ಕ್ಷೇತ್ರಗಳು ಬಿಜೆಪಿಗೆ ಹಂಚಿಕೆಯಾಗಿವೆ. ಈ ಬೆನ್ನಲ್ಲೇ ಮಂಡ್ಯ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಆಯ್ಕೆಯ ವಿಚಾರದಲ್ಲಿ ಜೆಡಿಎಸ್ ನಾಯಕರು ಸಭೆಗಳ ಮೇಲೆ ಸಭೆ ಮಾಡ್ತಿದ್ದಾರೆ. ನಿಖಿಲ್ ಅಥವಾ ಎಚ್.ಡಿ. ಕುಮಾರಸ್ವಾಮಿಯವರೇ ಮಂಡ್ಯ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದೇ 25ಕ್ಕೆ ಮೈತ್ರಿ ಅಭ್ಯರ್ಥಿ ಯಾರು ಅಂತ ಹೇಳಿ ಘೋಷಣೆಯಾಗಲಿದೆ. ಈ ಮಧ್ಯೆ ಸಂಸದೆ ಸುಮಲತಾ ಮಂಡ್ಯ ಟಿಕೆಟ್ಗಾಗಿ ತಮ್ಮ ಹೋರಾಟವನ್ನ ಮುಂದುವರೆಸಿದ್ದಾರೆ. ನನಗೆ ಮಂಡ್ಯ ಮೈತ್ರಿ ಟಿಕೆಟ್ ಅಂತಿದ್ದ ಸುಮಲತಾ ದೆಹಲಿಯಲ್ಲಿಯೇ ಬೀಡು ಬಿಟ್ಟಿದ್ದಾರೆ. ಜೆಡಿಎಸ್ ನಾಯಕರು ಮಂಡ್ಯದಲ್ಲಿ ಆಕ್ಟಿವ್ ಆಗ್ತಿದ್ದಂತೆ ತಾವು ಕೂಡ ದೆಹಲಿ ಮಟ್ಟದವರೆಗೂ ಹೋರಾಟ ಮುಂದುವರೆಸಿದ್ದಾರೆ. ಕುಮಾರಸ್ವಾಮಿ ಅಮಿತ್ ಶಾ ಅವರನ್ನ ಭೇಟಿಯಾದ ಬೆನ್ನಲ್ಲೇ ತಾವು ಕೂಡ ದೆಹಲಿ ಫ್ಲೈಟ್ ಅನ್ನ ಹತ್ತಿದ್ದಾರೆ. ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಲಿದ್ದಾರೆ. ಭೇಟಿಯ ವೇಳೆ ಮಂಡ್ಯದ ಮೈತ್ರಿಯ ಟಿಕೆಟ್ ಅನ್ನು ತಮಗೆ ಕೊಡಲೇಬೇಕು ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ ಮೇಲೆ ಸುಮಲತಾ ಒತ್ತಡ ಹಾಕಲಿದ್ದಾರೆ ಅಂತ ಹೇಳಲಾಗ್ತಿದೆ. ತಮಗೆ ಮೈತ್ರಿ ಟಿಕೆಟ್ ಕೊಟ್ರೆ ಗೆಲ್ಲಲಿಕ್ಕಿರಬಹುದಾದ ಕಾರಣಗಳು ಹಾಗೂ ಮಂಡ್ಯ ರಾಜಕಾರಣದಲ್ಲಿ ತಮ್ಮದೇ ವರ್ಚಸ್ಸಿನ ಬಗ್ಗೆ ಹೈಕಮಾಂಡ್ ಮುಂದೆ ಒಂದಿಷ್ಟು ಮಾಹಿತಿಯನ್ನ ಇಡ್ಲಿಕ್ಕಿದ್ದಾರೆ. ಸದ್ಯ ಸುಮಲತಾ ಮೈತ್ರಿ ಟಿಕೆಟ್ ಭವಿಷ್ಯ ದೆಹಲಿ ಅಂಗಳದಲ್ಲಿದೆ. ಬಿಜೆಪಿ ಹೈಕಮಾಂಡ್ ಸುಮಲತಾ ಅಂಬರೀಶ್ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಬಿಜೆಪಿ ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರು ಸುಮಲತಾ ಸಮ್ಮತಿಯನ್ನ ಸೂಚಿಸ್ತಾರಾ, ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ತಾರಾ, ಕಾದ್ ನೋಡ್ಬೇಕಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.